ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್, ಇದನ್ನು ನಾವು ನರ್ಲೆ ಕುಡಿ ಅವರೆಕಾಳು ಸಾಂಬಾರು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಆಯುರ್ವೇದಿಕ್ಕು, ತುಂಬ ಚೆನ್ನಾಗಿದೆ. ನೋಡಿ, ಇದು ನರ್ಲೆ ಕುಡಿ ಅಥವಾ ಮಂಗರವಳ್ಳಿ ಅಂತ ಇದಕ್ಕೆ ಹೆಸರು. ಇದು ಉತ್ತರ ಕರ್ನಾಟಕ ಕಡೆ ಎಲ್ಲ ಮಂಗರವಳ್ಳಿ ಅಂತ ಕರೀತಾರೆ, ನಮ್ಮ ಕಡೆ ಎಲ್ಲ ಇದನ್ನು ನರ್ಲೆ ಕುಡಿ ಅಂತ ಕರಿತೀವಿ. ಮೈಸೂರು ಭಾಗದಲ್ಲೆಲ್ಲ. ನೋಡಿದ್ರು ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಫಸ್ಟು ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಾಕೊಂಡು ಮೇಲೆ ಇದನ್ನು 4 ಕಡೆನೂ ಇದು ನಾವು ಅದನ್ನು ಸಿಪ್ಪೆಗಳು ಬಿಡಿಸ್ಬೇಕು. ಅದರಲ್ಲಿ ನಾರಿನಂಶ ಇದೆ, ನಾರುಗಳು ತೆಗಿಬೇಕು. ಇದು ಎಲೆ ನೋಡಿ ತುಂಬ ಚೆನ್ನಾಗಿದೆ. ನೋಡಿ, ಇದು ನಾರು ಗಟ್ಟಿದೆ ತುಂಬವ. ಇದನ್ನು ರುಬ್ಬಿದ್ರೂ ಕೂಡ ಇದು ನಾರು ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಇದನ್ನು ತೆಗೆದಿಬೇಕು, 4 ಕಡೆನೂ ಗಟ್ಟಿರೋದು. ಈಗ ನಾವು ನೋಡಿ ಇದನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಮುರಿದ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು. ಅದು ಫ್ರೈ ಆದ ತಕ್ಷಣ ಇದನ್ನ ಸ್ವಲ್ಪ ಎಲೆನೂ ತೊಗೊಳ್ಳೋಣ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀವಿ. ಈಗ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಈರುಳ್ಳಿ, ತೆಂಗಿನಕಾಯಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕಿ ನಾವು ಫ್ರೈ ಮಾಡಿ ಸ್ವಲ್ಪ ಉರಿಗಡ್ಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎತ್ತಿಟ್ಕೊಂಡು ಅದನ್ನು ಈಗ ಬಾಂಡಿಗೆ ಆಯಿಲ್ ಎಲ್ಲ ಎಣ್ಣೆಗೆ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಈ ರೀತಿ ಕಡಲೆ ಇದು ಹಸಿ ಅವರೆಕಾಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿ ಇದಕ್ಕೆ